ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 7 ವಾಕ್ಯ 46 ತಿಳಿಸುವುದೇನೆಂದರೆ, ಈ ಮನುಷ್ಯನಂತೆ ಯಾರೂ ಹಿಂದೆಂದೂ ಮಾತನಾಡಿಲ್ಲ. ಚಿಂತನೆ: ಈ ಮಾತುಗಳನ್ನು ಯೇಸು ಕ್ರಿಸ್ತನ ಬಗ್ಗೆ ಹೇಳಲಾಗಿದೆ, ಅನುಯಾಯಿಗಳಿಂದಲ್ಲ, ಆದರೆ ಅವನನ್ನು ಬಂಧಿಸಲು ಕಳುಹಿಸಲಾದ ಅಧಿಕಾರಿಗಳಿಂದ. ಅವರ ಧ್ವನಿಯಲ್ಲಿನ ಅಧಿಕಾರ, ಬುದ್ಧಿವಂತಿಕೆ ಮತ್ತು ಸತ್ಯದಿಂದ ಅವರೂ ಕೂಡ ಪ್ರಭಾವಿತರಾದರು. ಅವರ ಮಾತುಗಳು ಕೇವಲ ಬೋಧನೆಗಳಾಗಿರಲಿಲ್ಲ, ಅವು ಹೃದಯಗಳನ್ನು ಮುಟ್ಟಿದವು, ಮನಸ್ಸುಗಳನ್ನು ಪ್ರಶ್ನಿಸಿದವು ಮತ್ತು ದೇವರ ಪ್ರೀತಿಯನ್ನು ಬಹಿರಂಗಪಡಿಸಿದವು. ಇಂದು ಅವರ ಮಾತುಗಳು ಇನ್ನೂ ಅದೇ ಶಕ್ತಿಯನ್ನು ಹೊಂದಿದೆ. ಅವು ನಮ್ಮ ಭಯಗಳಲ್ಲಿ ಮಾತನಾಡುತ್ತವೆ, ನಮ್ಮ ಆಯ್ಕೆಗಳನ್ನು ಮಾರ್ಗದರ್ಶಿಸುತ್ತದೆ ಮತ್ತು ನಮ್ಮನ್ನು ಆಳವಾದ ಜೀವನಕ್ಕೆ ಕರೆಯುತ್ತದೆ. ನಮಗಿರುವ ಪ್ರಶ್ನೆ ಎಂದರೆ, ನಾವು ಅದೇ ಮುಕ್ತತೆ ಮತ್ತು ವಿಸ್ಮಯದಿಂದ ಕೇಳುತ್ತೇವೆಯೋ? ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿನ್ನ ಮಾತುಗಳು ಜೀವನ ಮತ್ತು ಸತ್ಯ. ಪ್ರತಿದಿನ ನಿನ್ನನ್ನು ಹೆಚ್ಚು ಆಳವಾಗಿ ಕೇಳಲು ನನ್ನ ಹೃದಯವನ್ನು ತೆರೆಯಿರಿ. ನಿನ್ನ ಧ್ವನಿಯು ನನ್ನ ಆಲೋಚನೆಗಳಿಗೆ ಮಾರ್ಗದರ್ಶನ ನೀಡಲಿ, ನನ್ನ ಕ್ರಿಯೆಗಳನ್ನು ರೂಪಿಸಲಿ ಮತ್ತು ನನ್ನನ್ನು ನಿನ್ನ ಹತ್ತಿರಕ್ಕೆ ಕರೆದೊಯ್ಯಲಿ. ಆಮೆನ್.